ಹಾಯ್ ಗಾಯ್ಸ್, ಇವತ್ತು ನಾನು ಸಕ್ಕರೆಕಾಯಿ ಪಾಯಸ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಸ್ಟ್ ಏನೇನು ತಗೋಬೇಕು ಅಂತ ಹೇಳ್ತೀನಿ ನೋಡಿ. ಸಕ್ಕರೆಕಾಯಿನ ಎಲ್ಲ ಪೀಸ್ ಮಾಡ್ಕೊಂಡು ಸಕ್ಕರೆಕಾಯಿನ ನೀಟಾಗಿ ಸ್ಕ್ರೇಪ್ ಮಾಡ್ಕೊಂಡು ಅದನ್ನ ಒಂದು ಬಾಣಲಿಗೆ ಹಾಕಿ ಈ ಥರ ಬೇಯಿಸ್ಕೋಬೇಕು ನೋಡಿ. ನೋಡಿ ಅದನ್ನ ಈ ಥರ ನೀಟಾಗಿ ಹುರಿದಾಗಿದೆ. ಅದಾದ್ಮೇಲೆ ಅದಕ್ಕೆ ಸ್ವಲ್ಪ ಅಕ್ಕಿ ತರಿನ ನೀವು ಇಟ್ಕೋಬೇಕಾಗುತ್ತೆ. ಆ ಅಕ್ಕಿ ತರಿನ ತುಪ್ಪ ಹಾಕ್ಬಿಟ್ಟು ಹುರಿರಿ. ಅದಾದ್ಮೇಲೆ ನೀಟಾಗಿ ಕೆಂಪಾಗಿ ಆದ್ಮೇಲೆ ಅದನ್ನ ನೀವು ತೆಗೆದ್ಬಿಟ್ಟು ಒಂದು ಸೈಡಿಗೆ ಇಟ್ಕೊಬಹುದು. ಎಲ್ಲ ಆದ್ಮೇಲೆ ನೀವು ಒಂದು ಬೌಲಲ್ಲಿ ಕಡಲೆ ಬೀಜನ ತಗೋಬೇಕಾಗುತ್ತೆ. ಆಮೇಲೆ ಆ ಕಡಲೆ ಬೀಜನ ಒಂದು ಬಾಣಲಿಗೆ ಹಾಕಿ ನೀಟಾಗಿ ಹುರಿಬೇಕು. ನೀಟಾಗಿ ಹುರಿದಾಗಿದೆ. ಈಗ ಅದೇ ಬೌಲಲ್ಲಿ ಬೇರೆ ಕಡೆ ಎತ್ತಿಟ್ಕೊತಾ ಇದ್ದೀನಿ. ಈಗ ನಾನು ಈ ಪಾತ್ರೆಗೆ ಒಂದು ಚಮಚಷ್ಟು ನೀರು ತಗೊಂಡಿದ್ದೀನಿ. ನನಗೆ ಎಷ್ಟು ಬೇಕೋ ಅಷ್ಟು ತಗೊಂಡಿದ್ದೀನಿ. ಈಗ ಈ ನೀರು ಹಾಕಿರೋ ಪಾತ್ರೆಗೆ ತುರಿದಿಟ್ಕೊಂಡಿದ್ದೀನಲ್ಲ ಅದನ್ನೆಲ್ಲ ಒಳಗಡೆ ಹಾಕ್ತಾ ಇದ್ದೀನಿ. ಇವಾಗ ಎರಡು ಬಾಜಿ ನೀರಿದೆಯಲ್ಲ ಅದರೊಳಗಡೆ ಹಾಕೊಂಡ್ರೆ ನೀಟಾಗಿ ಸ್ಟೀವ್ ಮಾಡಿ ಇಟ್ಕೊಬೇಕು. ಈಗ ಈ ಕೊಬ್ಬರಿನ ನೀಟಾಗಿ ಸಣ್ಣದಾಗಿ ಮಿಕ್ಸಿಗೆ ಆಡಿಸ್ಕೋಬೇಕಾಗುತ್ತೆ. ನೋಡಿ ಈಗ ಈ ಬಾಂಡೆ ಒಳಗೆ ಹಾಕಿದ್ವಲ್ಲ ಅದೆಲ್ಲ ನೀಟಾಗಿ ತಿರುಗಿಸ್ಕೊಂಡು ನೀಟಾಗಿ ಈ ತರ ಬೇಯಬೇಕು ನೋಡಿ. ಈಗ ಆ ಕೊಬ್ಬರಿ ತುರಿನ ಈ ಬಾಂಡಿ ಒಳಗಡೆ ಹಾಕೊಬೇಕಾಗುತ್ತೆ. ಅದ್ರ ಜೊತೆ ಹಾಕಿ ಒಂದ್ ಸ್ವಲ್ಪ ಆಡಿಸ್ಕೊಬೇಕಾಗುತ್ತೆ. ನೀವು ಕೊಬ್ಬರಿ ತುರಿನ ನೀವು ಈಗ ನೀಟಾಗಿ ಸಣ್ಣದಾಗಿ ಮಿಕ್ಸಿಲಿ ಆಡಿಸ್ಕೋಬೇಕು. ಆ ಕೊಬ್ಬರಿ ತುರಿನ ಆಡಿಸ್ಕೊಂಡಿದ್ವಲ್ಲ ಅದನ್ನ ಈ ಬಾಂಡಿ ಒಳಗಡೆ ಹಾಕೊಬೇಕಾಗುತ್ತೆ. ಅದ್ರ ಜೊತೆಗೆ ಹಾಕೊಳ್ಳಿ. ನೀಟಾಗಿ ತಿರ್ಗಿಸ್ಕೋಬೇಕು. ನೀವು ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ. ನೋಡಿ ಈ ಥರ ನೀಟಾಗಿ ಆಡಿಸ್ಕೋಬೇಕು. ಈಗ ಅದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕೊತಾ ಇದ್ದೀನಿ. ನೀಟಾಗಿ ಎಷ್ಟು ಬೇಕು ನಿಮಗೆ ಅಷ್ಟು ಹಾಕೊಳ್ಳಿ. ಈಗ ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಹಾಕೋತಿದ್ದೀನಿ ನಾನು. ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕೊಂಡಿದ್ದೀನಿ. ನನಗೆ ಎಷ್ಟು ಬೇಕೋ 5 ಸ್ಪೂನಷ್ಟು ಬೆಲ್ಲ ಹಾಕೊಂಡಿದ್ದೀನಿ ನಾನು, ಪುಡಿ ಬೆಲ್ಲನ. ಆದ್ಮೇಲೆ ನೀಟಾಗಿ ತಿರುಗಿಸ್ಕೊಂಡು ಹೇಗಿರ್ಬೇಕು ನೋಡಿ. ಈಗ ಇದಕ್ಕೆ ಒಂದೆರಡು ಸ್ಪೂನ್ ತುಪ್ಪನ ಹಾಕೋತಾ ಇದ್ದೀನಿ ರುಚಿ ನೀಟಾಗಿ ಬರಲಿ ಅಂತ. ಈಗ ಆಗ್ಲೇ ನಾನು ಕಡಲೆ ಬೀಜನ ತೆಗೆದಿಟ್ಕೊಂಡಿದ್ನಲ್ಲ ಈಗ ಅದನ್ನ ಇದರೊಳಗಡೆ ಹಾಕ್ತಾ ಇದ್ದೀನಿ. ನೀಟಾಗಿ ತಿರುಗಿಸ್ಕೋಬೇಕು. ಹಾಕಾದ್ಮೇಲೆ ಈಗ ನಾನು ಇದನ್ನ ಕುದಿಯಕ್ಕೆ ಬಿಡ್ತಾ ಇದ್ದೀನಿ. ಇದು ಚೆನ್ನಾಗಿ ಹೊಂದ್ಕೊಳ್ಳೋಷ್ಟು ನಾನು ಬೇಯಕ್ಕೆ ಬಿಡ್ತೀನಿ. ಈಗ ನೋಡಿ ಈಗ ನೀಟಾಗಿ ಪಾಯಸ ಆಗಿದೆ, ರುಚಿಯಾಗಿದೆ ಫ್ರೆಂಡ್. ಇದನ್ನ ಟೇಸ್ಟ್ ಮಾಡ್ತಿದ್ದೀನಿ ಈಗ. ಸಖತ್ತಾಗಿದೆ ನೋಡಿ. ನೀವು ಮನೇಲಿ ಟ್ರೈ ಮಾಡಿ ಆಮೇಲೆ ನನಗೆ ಕಮೆಂಟ್ ಮಾಡಿ.